ಈಗ ನಮ್ಮ ಜೊತೆ ಇದ್ದಾರೆ ಕಣಚೂರು ಆಯುರ್ವೇದ ಮೆಡಿಕಲ್ ಕಾಲೇಜಿನಲ್ಲಿ ಶಾಲಕ್ಯ ತಂತ್ರ ವಿಭಾಗದಲ್ಲಿರುವಂತಹ ಡಾಕ್ಟರ್ ದೀನಾ ಮಂಜು ಶೆಟ್ಟಿಯವರು. ಮುಖ್ಯವಾಗಿ ಇವತ್ತು ಮೈಗ್ರೇನ್ ತಲೆನೋವಿನ ಬಗ್ಗೆ ನಾವು ಅವರನ್ನು ಕೇಳಿ ತಿಳಿಯೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಈಗ ಮುಖ್ಯವಾಗಿ ತಲೆನೋವು ಅನ್ನುವಂಥದ್ದು ಮನುಷ್ಯನಿಗೆ ಹೆಚ್ಚಾಗಿ ಕಂಡುಬರುವಂಥ ಒಂದು ಕಾಯಿಲೆ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ಮೈಗ್ರೇನ್ ತಲೆನೋವು ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳಲ್ಲಿ ಈ ಸಂದರ್ಭದಲ್ಲಿ ತಲೆನೋವಿಗೆ ಕಾರಣ ಏನು, ಮತ್ತು ಈ ಮೈಗ್ರೇನ್ ತಲೆನೋವನ್ನು ನಾವು ಹೇಗೆ ಐಡೆಂಟಿಫೈ ಮಾಡಬಹುದು? ತಲೆನೋವು ಅನ್ನುವಂಥದ್ದು ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ಸಲ ಬಳಲಬಹುದು. ಅದರಲ್ಲೂ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಹೇಗೆ ಅಂತ ಹೇಳಿದರೆ, ಅದು ಒಂದು ಸಲ ಶುರುವಾಯಿತು ಅಂತ ಹೇಳಿದರೆ ಆ ಮನುಷ್ಯನಲ್ಲಿ ಅವನ ಜೀವಮಾನ ಇಡೀ ಬರುವಂಥ ಸನ್ನಿವೇಶಗಳು ಹೆಚ್ಚಾಗಿ ಇರ್ತದೆ ಅಂತ ಹೇಳಿದರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಹ ಹೇಳಿದ್ದಾರೆ, ಅದು ಪಕ್ಷಾತ್ ದಶಹಾತ್ ಅಥವಾ ಅಪಿ ಅಕಸ್ಮಾತ್ ಅಂತ ಹೇಳಿದ್ದಾರೆ. ಅಂತ ಹೇಳಿದರೆ 15 ದಿವಸಕ್ಕೆ ಒಂದು ಸಲ ಬರುವಂಥದ್ದು, ಅಥವಾ 10 ದಿವಸಕ್ಕೆ ಒಂದು ಸಲ, ಅಥವಾ ಅಕಸ್ಮಾತ್, ಅಥವಾ ಅಂದರೆ ಯಾವುದೇ ಒಂದು ಸಂದರ್ಭದಲ್ಲಿ ಅಕಸ್ಮಾತ್ ಆಗಿ ಬರುವಂತಹ ಸನ್ನಿವೇಶಗಳು ಕೂಡ ಇರ್ಬೋದು ಅಂತ ಹೇಳಿ. ಅದೇ ರೀತಿ ಈಗ ಬೇರೆ ತಲೆನೋವು ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಈಗ ವಾತಜ ಶಿರಶೂಲ ಅಂತ ಹೇಳ್ತೇವೆ, ಅದು ರಾತ್ರಿ ಹೊತ್ತು ಅಷ್ಟೇ ಬರುವುದು ಹೆಚ್ಚಾಗಿ. ಅದೇ ರೀತಿ ಅನಂತವಾತ, ಹೆಸರಿಗೆ ತಕ್ಕಂತೆ ಅದು ಸದಾ ಕಾಡುವಂತಹ ಒಂದು ತಲೆನೋವು. ಈಗ ನಾವು ಈ ಬೇರೆ ಬೇರೆ ರೀತಿಯ ತಲೆನೋವುಗಳನ್ನು ಹೇಗೆ ನಾವು ಡಿಫ್ರೆನ್ಶಿಯೇಟ್ ಮಾಡ್ಬೋದು, ಅಂದರೆ ಇದು ಮೈಗ್ರೇನ್ ತಲೆನೋವೇ ಅಂತ ಹೇಗೆ ಹೇಳ್ಬೋದು ಅಂತ ಹೇಳುವುದಾದ್ರೆ, ಅದಕ್ಕೆ ಒಂದು ಇಷ್ಟು ಲಕ್ಷಣಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಅಂತ ಹೇಳಿದರೆ, ಈಗ ನಾವು ಬೇರೆ ಕಾಯಿಲೆಗಳಿಗೆ ಈಗ ಹೇಳುವುದಾದ್ರೆ ಅದಕ್ಕೆ ತಕ್ಕಂತಹ ಒಂದು ರಕ್ತ ಪರೀಕ್ಷೆಗಳನ್ನು ನಾವು ಮಾಡಿಸಿದಾಗ ಅದನ್ನು ಪತ್ತೆ ಹಚ್ಚಬಹುದಾಗ್ತದೆ. ಆದರೆ ವಿಶೇಷವಾಗಿ ಈ ಮೈಗ್ರೇನ್ ತಲೆನೋವಿನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಯಾವುದೇ ರಕ್ತ ಪರೀಕ್ಷೆ ಮಾಡಿಸಿ ನೀವು, CT ಸ್ಕ್ಯಾನ್ ಆಗಿರ್ಬೋದು, MRI ಸ್ಕ್ಯಾನ್ ಆಗಿರ್ಬೋದು, ಯಾವುದೇ ಒಂದು ಬ್ಲಡ್ ಟೆಸ್ಟ್ ಮಾಡಿದಾಗ ಕೂಡ ನಾರ್ಮಲ್ ಆಗಿ ರಿಪೋರ್ಟ್ ಕಂಡು ಬರ್ತದೆ. ಹಾಗಿದ್ರೆ ಅದನ್ನು ಹೇಗೆ ನಾವು ಗೊತ್ತಾಗ್ಬೋದು ಅಂತ ಹೇಳಿದ್ರೆ, ಅದಕ್ಕೆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾ ಅಂತ ಒಂದು WHO ಒಂದು ಕ್ರೈಟೀರಿಯಾವನ್ನು ಕೊಟ್ಟಿದೆ. ಅಂತ ಹೇಳಿದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅದೇ ತರ ಶಾಸ್ತ್ರದಲ್ಲಿ ಕೂಡ ಇಂತಹ ಒಂದು ಲಕ್ಷಣಗಳು ಕಂಡು ಬರ್ತದೆ ಅಂತ ಹೇಳಿದ್ದಾರೆ. ಅದು ಯಾವುದು ಅಂತ ಹೇಳಿದ್ರೆ, ಈಗ ನಾವು 5-4-3-2-1 ಕ್ರೈಟೀರಿಯಾ ಅಂತ ಹೇಳ್ತೇವೆ. 5-4-3-2-1 ಅಂತ ಹೇಳಿದ್ರೆ, ಈಗ 5 ಎಪಿಸೋಡ್ ನಂತಹ ತಲೆನೋವುಗಳು, ಒಬ್ಬ ವ್ಯಕ್ತಿ ನಮ್ಮಲ್ಲಿಗೆ ಈಗ ಒಂದು ರೋಗಿ ಬಂದಾಗ ಒಂದು ಸಲ ತಲೆನೋವು ಬರ್ತದೆ, ಇಂಥ ಲಕ್ಷಣ ಬಂದ ಕೂಡಲೇ ನಾವು ನಿಮಗೆ ಮೈಗ್ರೇನ್ ಉಂಟು ಅಂತ ಹೇಳಿ ಸ್ಪಷ್ಟಪಡಿಸಲಿಕ್ಕೆ ಆಗುದಿಲ್ಲ. ಅವರಿಗೆ ಅಂತಹ 5 ಸನ್ನಿವೇಶಗಳು ಬಂದಿರಬೇಕಾಗ್ತದೆ. ಆಗ ಮಾತ್ರ ನಾವು ದೃಢೀಕರಣವಾಗಿ ಹೌದು ನಿಮಗೆ ಮೈಗ್ರೇನ್ ತಲೆನೋವು ಅಂತ ಡಯಾಗ್ನೋಸ್ ಮಾಡಬಹುದು. ಇನ್ನೊಂದು 4 ಮತ್ತು 3 ಅದೇನಂತ ಹೇಳಿದ್ರೆ, 4 ಗಂಟೆಯಿಂದ 3 ದಿವಸಗಳ ತನಕ ಬರುವಂತ ಆ ಅವಧಿಯಲ್ಲಿ ಬರುವಂತಹ ತಲೆನೋವು. ಅಂದ್ರೆ ಈ ಮೈಗ್ರೇನ್ ತಲೆನೋವುಗಳು ನಮ್ಮ ಬೇರೆ ರೀತಿಯ ಮಾಮೂಲಿ ತಲೆನೋವುಗಳು ಹಾಗೆ ಅಲ್ಲ. ಅಂದ್ರೆ ಒಮ್ಮೆ ಬಂದವರಿಗೆ ಈಗ ಸಾಧಾರಣ ಗಂಟೆ ಗಟ್ಲ ದಿವಸಗಟ್ಲ ಹಾಗೆ ಇರ್ತದೆ ತಲೆನೋವು, ಆ ರೀತಿ. ಅದೇ ರೀತಿ 2 ಕ್ರೈಟೀರಿಯಾ ಏನಂತ ಹೇಳಿದ್ರೆ, ಕೆಲವಷ್ಟು ಲಕ್ಷಣಗಳನ್ನು ಹೇಳಿದ್ದಾರೆ. ಈಗ ಮೈಗ್ರೇನ್ ಬಂದವರಿಗೆ ಸಾಮಾನ್ಯವಾಗಿ ಕೆಲವೊಂದು ಲಕ್ಷಣಗಳಿದೆ. ಅದರಲ್ಲಿ ವಾಕರಿಕೆ ಬರುವ ತರ ಅನ್ನಿಸುವಂಥದ್ದು, ಅಥವಾ ಕೆಲವರು ವಾಂತಿ ಮಾಡಿಬಿಡ್ತಾರೆ ಅಂಥದ್ದು, ಮತ್ತೆ ಶಬ್ದ ಅಸಹಿಷ್ಣುತೆ, ಮತ್ತೆ ಇನ್ನೊಂದು ನಾವು ಫೋಟೋಫೋಬಿಯಾ ಅಂತ ಹೇಳ್ತೇವೆ, ಅಂದ್ರೆ ಲೈಟ್ಗೆ ಅಸಹಿಷ್ಣುತೆ ಆಗುವಂಥದ್ದು ಅಂಥದ್ದು ಇರ್ಬೋದು. ಅಥವಾ ಬೇರೆ ಫ್ಲಾಶ್ ಆಫ್ ಲೈಟ್ ಕಣ್ಣಿನ ಮುಂದೆ ಬರುವಂಥದ್ದು, ಅಥವಾ ತಲೆ ಸುತ್ತು ಬರುವಂಥದ್ದು, ಕಿವಿ ಮೊರೆತ ಅಂತ ಏನು ಹೇಳ್ತೇವೆ, ಟಿನಿಟಸ್, ಅಂತಹ ಲಕ್ಷಣಗಳು. ಇನ್ನು ಕೆಲವು ಲಕ್ಷಣಗಳು ಕಂಡು ಬರ್ತದೆ. ಸೊ ಅದೆಲ್ಲ ನೋಡಿದ್ರೆ ನಮಗೆ ಡಯಾಗ್ನೋಸ್ ಮಾಡ್ಬೋದು. ಅದರಲ್ಲೂ ಕೂಡ ಇನ್ನು ಬೇರೆ ಬೇರೆ ವಿವಿಧ ರೀತಿಗಳಿದೆ. ಅಂದ್ರೆ ನಾವು ಮೈಗ್ರೇನ್ ಹೆಡ್ಏಕ್ ವಿತ್ ಆರಾ ಅಂತ ಒಂದು ಹೇಳಿದ್ದೆ, ವಿದೌಟ್ ಆರಾ ಅಂತ ಇನ್ನೊಂದಿದೆ. ಅದರಲ್ಲೂ ಬೇರೆ ಬೇರೆ ತರ ಲಕ್ಷಣ ಇರ್ತದೆ. ಅಂದ್ರೆ ಈಗ ಟಿನಿಟಸ್ ಅಥವಾ ಮೊರೆತ ಇಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಅದೇ ರೀತಿ ಈಗ ವಾಂತಿ ಬರಲಿಲ್ಲ ಅಂತ ಹೇಳಿದ್ರೆ ಅದು ಮೈಗ್ರೇನ್ ಅಲ್ಲ ಅಂತ ಹೇಳಿಕ್ ಬರೋದಿಲ್ಲ. ಅದು ವಿವಿಧ ರೀತಿ ಇರುವ ಕಾರಣ ಅದಕ್ಕೆ ತಕ್ಕಂತೆ ಲಕ್ಷಣಗಳು ಮೂಡಿ ಬರ್ತದೆ. ತಲೆನೋವು ಅಂತ ಹೇಳಿದ್ರೆ ತಲೆಯಲ್ಲಿ ಬರುವಂತಹ ಒಂದು ನೋವು. ಹೌದು, ಅದು ತಲೆಯಲ್ಲಿ ಅಂತ ಹೇಳಿದ ಕೂಡಲೇ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ಕಂಡು ಬರ್ಬೋದು. ಒಂದೊಂದು ತಲೆನೋವು ಒಂದೊಂದು ಕಡೆ ಕಂಡು ಬರ್ತದೆ. ಈ ಮೈಗ್ರೇನ್ ತಲೆನೋವು ಅನ್ನುವಂಥದ್ದು ಇಂತಹ ಕಡೆ ಅಂತಲೇ ಕಂಡು ಬರ್ತದ ಹೇಗೆ? ಈಗ ಹೆಸರಲ್ಲೇ ನೀವು ಗಮನಿಸಬಹುದು, ಏನಂತ ಹೇಳಿದ್ರೆ ಮೈಗ್ರೇನ್. ಈ ಮೈಗ್ರೇನ್ ಅನ್ನುವಂಥ ಹೆಸರು ಲ್ಯಾಟಿನ್ ಪದದಿಂದ ಬಂದಿರ್ತದೆ. ಅಂತ ಹೇಳಿದ್ರೆ ಹೆಮಿಕ್ರೇನಿಯಾ ಅಂತ ಹೇಳ್ತೇವೆ. ಹೆಮಿ ಅಂತ ಹೇಳಿದ್ರೆ ಅರ್ಧ ಭಾಗ, ಕ್ರೇನಿಯಾ ಅಂತ ಹೇಳಿದ್ರೆ ಸ್ಕಲ್ ಅಥವಾ ತಲೆ ಅಂತ. ಈಗ ಆಯುರ್ವೇದದಲ್ಲಿ ಅದಕ್ಕೆ ಸಂಸ್ಕೃತದಲ್ಲಿ ಹೇಳುವುದಾದ್ರೆ ಅರ್ಧಾವ ಭೇದಕ ಅಂತ ಹೆಸರಿದೆ. ಅರ್ಧ ಅವ ಭೇದಕ
ಅಂತ ಹೇಳಿದೆ. ಭೇದಕ ಅಂತ ಹೇಳಿದೆ ಒಂದು ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್, ಅಂದರೆ ಅಷ್ಟು ತೀವ್ರವಾಗಿ ಕಾಡುವಂತಹ ಒಂದು ತಲೆನೋವು. ಅಂದರೆ ಹೆಚ್ಚಾಗಿ ನೀವು ನೋಡಿರ್ಬೋದು ರೋಗಿಗಳಲ್ಲಿ ಅರ್ಧ ಭಾಗ ಅಷ್ಟೇ ತಲೆನೋವು ಬಂದಿರ್ತದೆ. ಅಂದರೆ ಶಂಕ ಪ್ರದೇಶದಲ್ಲಿ ಇರ್ಬೋದು, ಕಣ್ಣಿನ ಸುತ್ತ ಕಾಡುವಂತಹ ಒಂದು ನೋವು ಇರ್ಬೋದು, ಅಥವಾ ಅದು ತಲೆಯಿಂದ ಹಿಂಬದಿವರೆಗೂ ತಲೆನೋವು ಬರ್ಬೋದು, ಅಥವಾ ಕುತ್ತಿಗೆಯಲ್ಲಿ ಸ್ಟಿಫ್ನೆಸ್ ಅಂತ ಅನ್ನಿಸ್ಬೋದು, ಅಥವಾ ಕುತ್ತಿಗೆ ನೋವು ಸಹ ಬರ್ಬೋದು, ಕಿವಿಯಲ್ಲಿ ನೋವು ಕೂಡ ಬರ್ಬೋದು. ಇದು ಅಂತ ಹೇಳಿದರೆ ಈಗ ಒಂದೇ ಕಡೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಹೆಚ್ಚಾಗಿ ಒಂದು ಭಾಗದಲ್ಲಿ ಬರುವಂತಹ ತಲೆನೋವು. ಆದರೆ ಕೆಲವರಲ್ಲಿ 2 ಭಾಗ ಕೂಡ ಬರ್ಬೋದು, ಅಥವಾ ಇನ್ನು ಕೆಲವು ಸಲ ಹೇಗಾಗ್ತದೆ ಅಂತ ಹೇಳಿದರೆ ಈ ಸಲ ತಲೆನೋವು ಬಂದಾಗ ಎಡಭಾಗದಲ್ಲಿ ಬಂದರೆ ಇನ್ನು ಬರುವ ತಿಂಗಳು ಬಂದಾಗ ಬಲಭಾಗದಲ್ಲಿ. ನಾನು ಆಗಲೇ ಹೇಳಿದೆ ನಿಮಗೆ, ಅಂದರೆ 10 ದಿವಸಕ್ಕೆ ಒಮ್ಮೆ ಬರ್ತದೆ ಅಂತ. ಒಂದು ತಿಂಗಳಲ್ಲಿ 10 ದಿವಸಕ್ಕೆ ಒಂದು ಸಲ ಬಂತು, ಇನ್ನೊಂದು ಸಲ ಬರುವಾಗ ಅದು ಇನ್ನೊಂದು ಭಾಗಕ್ಕೆ ಕೂಡ ಬರುವಂಥ ಸನ್ನಿವೇಶಗಳು ಇರ್ತದೆ. ಮತ್ತು ಈ ತಲೆನೋವಲ್ಲಿ ಬೇರೆ ಬೇರೆ ರೀತಿಯ ಒಂದು ನೋವಿನ ಪ್ರಮಾಣವನ್ನು ಕೂಡ ನಾವು ಕಾಣ್ತೇವೆ. ಹೌದು, ಕೆಲವು ಸಲ ತುಂಬ ಲೈಟ್ ಆಗಿ ಬರ್ತದೆ, ಕೆಲವು ಸಲ ಭಯಂಕರ ಪಿಯರ್ಸಿಂಗ್ ಅಥವಾ ಚುಚ್ಚುವ ಹಾಗೆ ಬರ್ತದೆ, ಕೆಲವು ಸಲ ಇಡೀ ತಲೆಯನ್ನ ಆವರಿಸಿದಾಗಿ ತಲೆ ಎತ್ತಲಿಕ್ಕೆ ಆಗುದಿಲ್ಲ. ಈ ಮೈಗ್ರೇನ್ ಅನ್ನುವಂಥದ್ದು ಯಾವ ತರ? ಹೆಸರು ಅರ್ಧಾವಭೇದಕ ಅಂತ ಇದೆ. ಅಂದ್ರೆ ಬರ್ಸ್ಟಿಂಗ್ ಟೈಪ್ ಆಫ್ ಪೇನ್ ಅಥವಾ ಥ್ರಾಬಿಂಗ್ ಪೇನ್ ಅಂತ ಪೇಷಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಥ್ರಾಬಿಂಗ್ ಅಂತ ಹೇಳಿದ್ರೆ ಒಂದು ಟಪ ಟಪ ಅಂತ ಬಡ್ದಾಗೆ ಆಗುವಂಥದ್ದು ಈ ಶಂಕ ಪ್ರದೇಶದಲ್ಲಿ, ನಮ್ಮ ಕಣ್ಣಿನ ಆ ಕಡೆ ಮತ್ತೆ ಈ ಕಡೆ 2 ಭಾಗದಲ್ಲಿ ಕೂಡ ಶಂಕ ಪ್ರದೇಶದಲ್ಲಿ ಟಪ ಟಪ ಅಂತ ಬಡ್ದಾಗೆ ಪೇಷಂಟ್ ನಮ್ಮ ಹತ್ರ ಬರುವಾಗಲೇ ಆ ಥರ ಒಂದು ಡಿಸ್ಕ್ರೈಬ್ ಮಾಡ್ತಾರೆ. ಅದೊಂದು. ಇನ್ನೊಂದು, ನಾವು ಸಾಮಾನ್ಯವಾಗಿ ಈ ಪೇನ್ ಅಂತ ಹೇಳುವಾಗ, ಅಂದರೆ ನೋವು ಅಂತ ಹೇಳುವಾಗ ಅದನ್ನು 3 ವಿಂಗಡ ಮಾಡ್ತೇವೆ. ಅಂದರೆ ಮೈಲ್ಡ್ ಪೇನ್, ಮಾಡರೇಟ್ ಪೇನ್ ಮತ್ತು ಸಿವಿಯರ್ ಪೇನ್ ಅಂತ ಹೇಳಿ. ಮೈಲ್ಡ್ ಅಂತ ಹೇಳಿದ್ರೆ ಒಂದು ಸಣ್ಣ ಚಿಕ್ಕ ಮಟ್ಟಿಗೆ, ಮಾಡರೇಟ್ ಅಂತ ಹೇಳಿದ್ರೆ ಓಕೆ ಸಹಿಸಬಹುದು ಅನ್ನೋ ರೀತಿಯಲ್ಲಿ, ಅದೇ ರೀತಿ ಸಿವಿಯರ್ ಪೇನ್ ಅಂತ ಹೇಳಿದ್ರೆ ತಡ್ಕೊಳ್ಳಿಕ್ಕೆ ಆಗುದಿಲ್ಲ. ಎಷ್ಟೋ ಮೈಗ್ರೇನ್ ಪೇಷಂಟ್ಸ್ಗಳು ಏನು ಹೇಳ್ತಾರೆ ಅಂತ ಹೇಳಿದರೆ, ನನಗೆ ಎಷ್ಟು ತಲೆನೋವು ಅಂತ ಹೇಳಿದರೆ ಆ ತಲೆನೋವು ಇರುವಂಥ ದಿವಸ ಅವರಿಗೆ ದಿನನಿತ್ಯದ ಚಟುವಟಿಕೆ ಮಾಡಲಿಕ್ಕೂ ಆಗೋದಿಲ್ಲ. ಈ ಒಂದು ವಿಷಯವನ್ನು ಆ ಡಯಾಗ್ನೋಸ್ಟಿಕ್ ಕ್ರೈಟೀರಿಯಾದಲ್ಲೂ ಒಂದು ಆಗಿರ್ತದೆ ಅದು. ಅಂತ ಹೇಳಿದರೆ ನಮ್ಮ ದಿನನಿತ್ಯದ ಚಟುವಟಿಕೆಗೆ ಉಪದ್ರ ಮಾಡುವಂಥದ್ದು ಅಂತ ಹೇಳಿದರೆ ಮಾಡಲಿಕ್ಕೆ ಬಿಡುವುದಿಲ್ಲ ನಮಗೆ, ಅಷ್ಟು ನೋವು ಇರುವಂಥದ್ದು. ಅಂದರೆ ಸಾಮಾನ್ಯವಾಗಿ ಮಾಡರೇಟ್ ಟು ಸಿವಿಯರ್ ಇಂಟೆನ್ಸಿಟಿ ಆಫ್ ಪೇಯ್ನ್ ಅಂತ ನಾವು ಡಿಸ್ಕ್ರೈಬ್ ಮಾಡ್ಬೋದು. ಈಗ ಈ ರೀತಿಯ ಪೇಯ್ನ್ ಬಂದಾಗ ಅದಕ್ಕಿಂತ ಮೊದಲೇ ಏನಾದರೂ ಇದು ಲಕ್ಷಣಗಳನ್ನು ತೋರಿಸ್ತದ? ಖಂಡಿತ. ವಿಶೇಷವಾಗಿ ಈ ಮೈಗ್ರೇನ್ ತಲೆನೋವಲ್ಲಿ ಇಂತಹ ಒಂದು ಲಕ್ಷಣಗಳನ್ನು ಹೇಳಿದ್ದಾರೆ. ನಾನಾಗಲೇ ನಿಮಗೆ ಹೇಳಿದೆ, ಅದರಲ್ಲಿ 2 ವಿಂಗಡಣೆ ಇದೆ, ಅಂದರೆ 2 ಟೈಪ್ಸ್ ಇದೆ. ಒಂದು ವಿತ್ ಆರಾ ಅಂತ ಹೇಳಿ, ಇನ್ನೊಂದು ವಿದೌಟ್ ಆರಾ ಅಂತ. ಈಗ ವಿತ್ ಆರಾ ಅಂತ ಬರುವಂತಹ ಮೈಗ್ರೇನ್ 20% ಜನರಲ್ಲಿ ಮಾತ್ರ ಕಂಡು ಬರ್ತದೆ. ಅದೇ ರೀತಿ ವಿದೌಟ್ ಆರಾ ಅಂತ ಹೇಳುವಂಥದ್ದು 80% ಜನರಲ್ಲಿ ಕಂಡು ಬರ್ಬೋದು. ಈ 20% ಜನರಲ್ಲಿ ಬರುವಂತಹ ಈ ವಿತ್ ಆರಾ ಅಂತ ಏನು ಹೇಳ್ತೇವೆ, ಅದರಲ್ಲಿ ಹೆಚ್ಚಾಗಿ ನೀವು ಹೇಳಿರುವಂತೆ ಲಕ್ಷಣಗಳು ಅಂದರೆ ಪೇಷಂಟಿಗೆ ಗೊತ್ತಾಗ್ತದೆ, ನನಗೆ ನಾಳೆ ತಲೆನೋವು ಬರ್ತದೆ ಅಥವಾ ಇವತ್ತಿನ್ನೊಂದು ಅರ್ಧ ಗಂಟೆಯಲ್ಲಿ ಬರ್ಬೋದು. ಅದು ಪೇಷಂಟಿಂದ ಪೇಷಂಟಿಗೆ ಅದು ವ್ಯತ್ಯಾಸ ಇರ್ತದೆ. ಕೆಲವರಿಗೆ ಅರ್ಧ ಗಂಟೆಯಲ್ಲಿ ಬರ್ಬೋದು ಆ ಲಕ್ಷಣ ಕಂಡು ಬಂದ ನಂತರ, ಕೆಲವರಿಗೆ 1 ದಿವಸ ಆಗ್ಬೋದು, 2 ದಿವಸ ಆಗ್ಬೋದು, ಆ ಥರ ಇರ್ತದೆ. ಸೊ ಇಂಥ ಲಕ್ಷಣಗಳು ಯಾವುದು ಅಂತ ಹೇಳಿದರೆ, ಸಾಮಾನ್ಯವಾಗಿ ವಿದ್ ಆರಾದಲ್ಲಿ ಫ್ಲ್ಯಾಶಸ್ ಆಫ್ ಲೈಟ್ ಅಂತ, ಅಂದರೆ ಕಣ್ಣ ಮುಂದೆ ಏನೋ ನಕ್ಷತ್ರಗಳಾಗೆ ಬಂದಾಗೆ ಆಗುವಂಥದ್ದು ಅಥವಾ ಲೈಟ್ ಬಂದು ಹೋದಾಗೆ ಆಗುವಂಥದ್ದು. ಮೂಡ್ ಸ್ವಿಂಗ್ಸ್ ವಿಪರೀತವಾಗಿ, ಈಗ ಮನೆಯಲ್ಲಿ ಹೇಳ್ಬೋದು, ನನ್ನ ಹೆಂಡತಿ ಒಮ್ಮೆಲೆ ಕೋಪಗೊಳ್ತಾಳೆ, ಒಮ್ಮೆಲೆ ಶಾಂತ ಆಗ್ತಾಳೆ, ಮೂಡ್ ಸ್ವಿಂಗ್ಸ್ ಅಂತ ಹೇಳ್ತೇವೆ. ಅದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದಿರ್ಬೋದು. ಅಥವಾ ನಾನು ಹೇಳಿದೆ ನಾಸಿಯಾ ಫೀಲಿಂಗ್, ಅಂದರೆ ವಾಂತಿ ಬರೋ ಥರ ಫೀಲಿಂಗ್ ಆಗುವಂಥದ್ದು. ಅನ್ಈಸಿನೆಸ್ ಅಂತ ಪೇಷಂಟ್ಸ್ ಹೇಳ್ತಾರೆ, ಅಂದರೆ ನನಗೆ ಏನೋ ಒಂದು ವ್ಯತ್ಯಾಸ ಇದೆ, ಸಾಮಾನ್ಯವಾಗಿ ಇಲ್ಲ ಅನ್ನುವಂಥ ಒಂದು ಫೀಲಿಂಗ್ ಇರುವಂಥದ್ದು. ಸೊ ಇದೆಲ್ಲ ಬಂದಾಗ ಅವ್ರಿಗೆ ಗೋಚರ ಆಗ್ತದೆ, ಇನ್ನೊಂದು ಕೆಲವು ಗಂಟೆಗಳಲ್ಲಿ ಇರ್ಬೋದು ಅಥವಾ ಮರು ದಿವಸ ಹೀಗೆ ತಲೆನೋವು ಬರ್ಬೋದು ಅನ್ನೋಂಥ ಒಂದು ಫೀಲಿಂಗ್ ಇರ್ತದೆ. ಅದೇ ರೀತಿ ವಿದೌಟ್ ಆರಾದಲ್ಲಿ ಹೇಗಿರ್ತದೆ ಅಂತ ಹೇಳಿದರೆ, ಅಷ್ಟೊಂದು ಲಕ್ಷಣ ಕಂಡು ಬರುವುದಿಲ್ಲ ಮುಂಚಿತವಾಗಿ, ಹೊರತಾಗಿ ಅವರಲ್ಲಿ ಸಿವಿಯರ್ ಹೆಡ್ಏಕ್ ಬರ್ತದೆ ಸಡನ್ ಆಗಿ, ಮತ್ತೆ ಅದರ ಜೊತೆಗೆ ಹೆಚ್ಚಾಗಿ ಈ ನಾಸಿಯಾ ಅಂದರೆ ವಾಂತಿ ಬರೋ ಥರ ಅನ್ನಿಸುವಂಥದ್ದು, ಮತ್ತೆ ಕೆಲವರು ವಾಂತಿ ಮಾಡಿಬಿಡ್ತಾರೆ. ವಾಂತಿ ಮಾಡಿದ ನಂತರ ತಲೆನೋವು ಪ್ರಶಮನ ಆಗ್ತದೆ ಅವರಿಗೆ, ಹೆಚ್ಚಿನವರಿಗೆ. ಸೊ ಅದು ಸಹ ಒಂದೇ ಇರ್ತದೆ. ಈಗ ಈ ತಲೆನೋವು ಬರಲಿಕ್ಕೆ ಮೈಗ್ರೇನ್ ಏನಾದರೂ ಕೂಡ ಕಾರಣಗಳು ಅಥವಾ ಬೇರೆ ಕಾಯಿಲೆಗಳು ಕಾರಣವಾ, ಹೇಗೆ? ಮೈಗ್ರೇನ್ ಕಾಯಿಲೆಗೆ ಕಾರಣ ಏನು ಅನ್ನೋದನ್ನು ಸಂಶೋಧನೆ ಈಗ ಕೂಡ ನಡೀತಾ ಇದೆ. ಅಂದರೆ ತುಂಬ ಸಂಶೋಧನೆಗಳು ನಡೆದಿದೆ ಅಂತ ಹೇಳಿದರೆ ಕೆಲವಷ್ಟು ಕಾರಣಗಳಿದೆ. ಅದರಲ್ಲಿ ತುಂಬ ಒಂದು ಸಂಶೋಧನೆ ಮಾಡಿ ಒಂದು ನಿರ್ದಿಷ್ಟವಾಗಿ ಹೇಳಬೇಕು ಅಂತ ಹೇಳಿದೆ, ಒಂದು ಕಾರಣ ಸೆರೋಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್, ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಹೇಳ್ತೇವೆ. ಅಂದರೆ ಬ್ರೈನಲ್ಲಿ ಒಂದು ಸೆಲ್ಸ್ ಅಂದರೆ ಕೆಮಿಕಲ್ ಒಂದು ಉತ್ಪತ್ತಿ ಆಗುವಂಥದ್ದು. ಅದರಲ್ಲಿ ಏನಾದರೂ ಏರುಪೇರು ಆದಾಗ ಈ ತಲೆನೋವು ಬರ್ತದೆ ಅಂತ ಹೇಳಿದೆ. ನಾನು ಆಗಲೇ ಹೇಳಿದೆ, ಟಪ
ಟಪ ಅಂತ ಅಂದ್ರೆ ತಲೆನೋವು ಬರುವಂಥದ್ದು. ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಈ ವ್ಯಾಸೋ ಡೈಲೇಟೇಷನ್ ಮತ್ತೆ ಕನ್ಸ್ಟ್ರಿಕ್ಷನ್ ಇಂದ ಆಗ್ತದೆ. ಈ ನಮ್ಮ ರಕ್ತನಾಳಗಳು ಒಮ್ಮೆ ಬಡಿಯುವುದು, ಒಮ್ಮೆ ಅಂದರೆ ಸರಳ ಆಗುವಂಥದ್ದು ಅಂತ ಹೇಳಿದರೆ ಡೈಲೇಟ್ ಮತ್ತು ಕಾನ್ಸ್ಟ್ರಿಕ್ಟ್ ಆಗುವಂಥದ್ದು. ಈ ಥರ ಆಗುವಾಗ ಈ ನೋವು ಬರ್ತದೆ. ಸೊ ಇದು ಆಗಲಿಕ್ಕೆ ಕಾರಣ ಈ ಸೆರೋಟೋನಿನ್ ಅನ್ನುವಂತಹ ಒಂದು ಕೆಮಿಕಲ್ ಇದರಲ್ಲಿ ಏರುಪೇರಾದಾಗ. ಇದು ಏರುಪೇರ ಆಗಲಿಕ್ಕೆ ಕೂಡ ಕಾರಣ ಅನೇಕ ಇದೆ. ಒಂದು ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಜೆನೆಟಿಕ್ ಫ್ಯಾಕ್ಟರ್ ಅಂತ ಹೇಳಿದರೆ ಈಗ ಆನುವಂಶಿಕವಾಗಿ ಬರುವಂಥದ್ದು. ಈಗ ತಂದೆ ತಾಯಿಯರಲ್ಲಿ ಇದ್ದರೆ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡು ಬರ್ಬೋದು. ಸೊ ಆ ಜೆನೆಟಿಕ್ ಫ್ಯಾಕ್ಟರ್ ಇದ್ದಾಗ ಈ ಸೆರೋಟೋನಿನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಇರ್ತದೆ. ಅದು ಒಂದು. ಇಲ್ಲದಿದ್ರೂ ಕೂಡ ಜೆನೆಟಿಕ್ ಕಾರಣದಿಂದಾಗಿ ತಲೆನೋವು ಬರ್ಬೋದು. ಅದು ಮತ್ತೆ ನಾವು ನಿದ್ರಾಹೀನತೆ ಇರ್ಬೋದು, ಅತಿ ಹೆಚ್ಚು ನಿದ್ರೆಯಿಂದನೂ ಆಗಿರ್ಬೋದು ಅಥವಾ ಅತಿ ಕಡಿಮೆ ನಿದ್ದೆಯಿಂದ ಕೂಡ ಆಗಿರ್ಬೋದು. ಈ ಫ್ಲಕ್ಚುಯೇಷನ್, ಈ ಚೇಂಜಸ್ ಆದಾಗ ಕೂಡ ಈ ಸೆರೋಟೋನಿನ್ ಅಲ್ಲಿ ಚೇಂಜಸ್ ಬರ್ತದೆ. ಮತ್ತೆ ಬೇರೆ ಈಗ ಹೆಚ್ಚಾಗಿ ನಾವೇನು ಹೇಳ್ತೇವೆ, ಈ ಸೆರೋಟೋನಿನ್ ಅನ್ನುವಂಥದ್ದು ಮೂಡಿಗೆ ಲಿಂಕ್ ಆಗಿರ್ತದೆ ಅಂತ ಹೇಳಿದ್ರೆ ಅದು ಕಡಿಮೆ ಆದ ಹಾಗೆ ಈಗ ಆಂಗ್ಸೈಟಿ, ಡಿಪ್ರೆಷನ್, ಈಗ ಖಿನ್ನತೆ, ಮಾನಸಿಕ ಖಿನ್ನತೆ ಅಂತಹ ಒಂದು ಲಕ್ಷಣಗಳು ಕಂಡು ಬರ್ಬೋದು. ಸೊ ಇದೆಲ್ಲ ಕೂಡ ಸೆರೋಟೋನಿನ್ಗೆ ಒಂದು ಮುಖ್ಯ ಇದಾಗಿರ್ತದೆ. ಇದು ಒಂದು ವಿಷಯ ಅಷ್ಟೇ ಈಗ ಕಾರಣ ಅಂತ ಹೇಳುತ್ತದೆ. ಬೇರೆ ಕಾರಣ ಏನಾಗಿರ್ಬೋದು ಅಂತ ಹೇಳಿದ್ರೆ ಬ್ರೈನ್ ಅಂಡ್ ಗಟ್ ಲಿಂಕ್ ಅಂತ ಹೇಳ್ತೇವೆ. ಅದು ಮುಖ್ಯವಾಗಿ ಮೈಗ್ರೇನ್ ಅಲ್ಲಿ ಅಂತ ಹೇಳಿದ್ರೆ ಈಗ ಹೊಟ್ಟೆ ಸಮಸ್ಯೆ ಯಾರಿಗೆಲ್ಲ ಇರ್ತದೆ ನೋಡಿ, ಅಂತವ್ರಿಗೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ಬರ್ತದೆ. ನಾವೀಗ ಪೇಷಂಟ್ ಬಂದಾಗ ನಾವು ಫಸ್ಟ್ ಕೇಳ್ತೇವೆ ಅವರ ಹತ್ರ, ನಿಮ್ಗೆ ಏನಾದ್ರೂ ಮಲಬದ್ಧತೆ ಸಮಸ್ಯೆ ಇದೆಯಾ, ಹೊಟ್ಟೆ ಸಮಸ್ಯೆ ಏನಾದ್ರೂ ಇದೆಯಾ ಅಂತ. ಫಸ್ಟಿಗೆ ಅವರು ಇರಿಟೇಟ್ ಆಗಿರ್ತಾರೆ ಮೈಗ್ರೇನ್ ತಲೆನೋವಿಂದ. ಆಗ ಅವ್ರು ಏನ್ ಹೇಳ್ತಾರೆ, ಡಾಕ್ಟರ್ ನನಗೆ ಅದೆಲ್ಲ ಸಮಸ್ಯೆ ಇದೆ ಹೌದು, ಆದ್ರೆ ನಾನು ನಿಮ್ಮ ಹತ್ರ ಬಂದಿರೋದು ತಲೆನೋವಿಗೆ ಅಂತ ಹೇಳ್ತಾರೆ. ಅಂದ್ರೆ ರೋಗಿಗಳಿಗೆ ಅವರ ಅರಿವಿಗೆ ಬಂದಿರುವುದಿಲ್ಲ ಈ ಹೊಟ್ಟೆ ಸಮಸ್ಯೆಗಳು ಈ ತಲೆನೋವಿಗೆ ನೇರ ಒಂದು ಸಂಬಂಧ ಇರ್ತದೆ ಅಂತ ಹೇಳಿ. ಅದಕ್ಕೋಸ್ಕರನೇ ನಾನು ಹೇಳಿದೆ, ಈಗ ನೋಡಿ ವಾಂತಿ ಮಾಡಿದ ನಂತರ ಪೇಷಂಟಿಗೆ ಏನಂತ ಅನ್ನಿಸ್ತದೆ ಅಂತ ಹೇಳಿದ್ರೆ ಸಡನ್ ಆಗಿ ತಲೆನೋವು ಪ್ರಶಮನ ಆಗುವಂಥದ್ದು ಅಂತ ಹೇಳಿದ್ರೆ ಇದೊಂದು ನೇರ ಸಂಬಂಧ. ಅದಕ್ಕೋಸ್ಕರ ಅಗ್ನಿಯಲ್ಲಿ ವ್ಯತ್ಯಾಸ ಬಂದಾಗ ಅಜೀರ್ಣೆ ಆಗಿರ್ಬೋದು, ಅನಶನ, ಅಧ್ಯಶನ ಅಂದರೆ ಫಾಸ್ಟಿಂಗ್ ಮಾಡ್ತಾರೆ, ಊಟ ಮಾಡದೇ ಇರುವಂಥದ್ದು, ಸ್ಕಿಪ್ ಮಾಡುವಂಥದ್ದು ಫುಡ್, ಅಥವಾ ಜಾಸ್ತಿ ಊಟ ಮಾಡುವಂಥದ್ದು, ಊಟ ಮಾಡಿರ್ತಾರೆ ಇನ್ಯಾರೋ ಕರೀತಾರೆ ಅಂತ ಹೇಳಿ ಮತ್ತೆ ಸ್ನ್ಯಾಕ್ ತಿನ್ಲಿಕ್ಕೆ ಹೋಗುವಂಥದ್ದು ಆ ಥರದ್ದು, ಅಥವಾ ಇಂಪ್ರಾಪರ್ ಟೈಮಿಂಗಲ್ಲಿ ಆಹಾರ ಸೇವಿಸುವಂಥದ್ದು, ಅಥವಾ ಪಿತ್ತ ವಿಕಾರ ಇರುವಂಥವ್ರು, ಈಗ ಅಸಿಡಿಟಿ ಸಮಸ್ಯೆ ಇರ್ತದೆ ನೋಡಿ ಅಂಥವರು ಇನ್ನು ಉಪ್ಪು, ಖಾರ, ಹುಳಿ ಅಂಥದ್ದೆಲ್ಲ ಜಾಸ್ತಿ ಸೇವಿಸಿದಾಗ ಅಥವಾ ಕರಿದ ಆಹಾರಗಳನ್ನು ಜಾಸ್ತಿ ಸೇವಿಸಿದಾಗ ಅಂಥವರಿಗೆ ಈ ಮೈಗ್ರೇನ್ ಶುರು ಆಗ್ತದೆ. ಸೊ ಹೀಗೆ ಬೇರೆ ಬೇರೆ ರೀತಿಯ ಅಂತಹ ಕಾರಣಗಳನ್ನು ಹೇಳಿದ್ದಾರೆ. ಇನ್ನು ಹೆಚ್ಚಾಗಿ ಮಹಿಳೆಯರಲ್ಲಿ ಇದು ಜಾಸ್ತಿಯಾಗಿ ಕಂಡು ಬರ್ತದೆ. ಅದಕ್ಕೆ ಕೂಡ ಕಾರಣ ಇದೆ. ಒಂದು ಒತ್ತಡ, ಮಹಿಳೆಯರಲ್ಲಿ ಹೆಚ್ಚು ಒತ್ತಡ ಅಂತ ಹೇಳ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಅವರಲ್ಲಿರುವಂತಹ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಈ ಋತುಸ್ರಾವ ಸಮಯದಲ್ಲಿ ಈಸ್ಟ್ರೋಜನ್ ಲೆವೆಲ್ ಏರುಪೇರಾದಾಗ ಕೂಡ ಇದರಿಂದಾಗಿ ಈ ತಲೆನೋವು ಬರ್ತದೆ. ತಲೆನೋವು ಬಂದ್ರೆ ಇದರ ಜೊತೆ ಬೇರೆ ಕಾರಣಗಳಿಗೂ ಕೂಡ ಈ ತರ ಬರಬಹುದು ಇರಬಹುದು. ಈಗ ತಲೆನೋವು ಪ್ರಾರಂಭ ಆಗಿ ಅದಕ್ಕೆ ಕೂಡಲೇ ಒಂದು ಸೊಲ್ಯೂಷನ್ ಅಂತ ಉಂಟಾ? ಕೂಡಲೇ ಸೊಲ್ಯೂಷನ್ ಅಂತ ಹೇಳಿದರೆ ಈಗ ನೋಡಿ ಹೆಚ್ಚಾಗಿ ನಮಗೆ ಗೊತ್ತು ಜನರು ಅಂದರೆ ಈಗ ರೋಗಿಗಳು ಈ ತಲೆನೋವು ಇರ್ಬೋದು, ಹೊಟ್ಟೆ ನೋವು ಇರ್ಬೋದು, ಅಥವಾ ಬೇರೆ ಇಂಥ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಅಂತ ಅಂದುಕೊಂಡಿರ್ತಾರೆ ಏನು ನೋಡಿ, ಅಂಥದಕ್ಕೆ ವೈದ್ಯರನ್ನು ಭೇಟಿಯಾಗೋದಿಲ್ಲ. ನೇರ ಮೆಡಿಕಲ್ ಸ್ಟೋರಿಗೆ ಹೋಗ್ತಾರೆ, ಪೇನ್ ಕಿಲ್ಲರ್ ಮೆಡಿಸಿನ್ ತಗೊಳ್ತಾರೆ, ಇಮಿಡಿಯೇಟ್ ರಿಲೀಫ್ ಸಿಗ್ತದೆ ಅವರಿಗೆ, ಅಂದರೆ ಶೂಲ ಪ್ರಶಮನ ಆಗ್ತದೆ. ಆದರೆ ಇದರಿಂದ ಡ್ರಾಬ್ಯಾಕ್ಸ್ ಇರ್ತದೆ. ಏನಂತ ಹೇಳಿದರೆ ರೋಗ ಅಂದರೆ ತಲೆ ನೋವು ಕಮ್ಮಿ ಆಗ್ಬೋದು, ಆದರೆ ಅದು ಮತ್ತೆ ಮತ್ತೆ ಕಾಡ್ತಾ ಇರ್ತದೆ ಅವರಲ್ಲಿ ಅಂತ ಹೇಳಿದ್ರೆ ಇದರಲ್ಲಿ ರೋಗ ಪ್ರಶಮನ ಆಗಿರುವುದಿಲ್ಲ. ಬುಡದಿಂದ ರೋಗ ನಾವು ಏನು ಹೇಳ್ತೇವೆ ಅದು ಹೋಗಿರುವುದಿಲ್ಲ, ಹೊರತಾಗಿ ನೋವು ಅಷ್ಟೇ ಕಮ್ಮಿ ಆಗಿರ್ತದೆ. ಅದಕ್ಕೋಸ್ಕರ ಈಗ ನಾವು ಇಮಿಡಿಯೇಟ್ ರಿಲೀಫ್ ಅಂತ ಹೇಳಿದರೆ ಈಗ ಮದ್ದು ತಗೊಳ್ಳುವಂಥದ್ದು ಅಂಥದ್ದಲ್ಲಿ ಕಮ್ಮಿ ಆಗ್ಬೋದು. ಆದರೆ ನಾವು ಮೂಲ ಕಾರಣವನ್ನು ತಿಳಿದುಕೊಂಡು ಅದನ್ನು ಸರಿ ಮಾಡಿಸಿದ್ರೆ ಮಾತ್ರ ಆ ತಲೆನೋವು ಮತ್ತೆ ಬರದಾಗೆ ನೋಡ್ಕೊಳ್ಬಹುದು ಅಂತ ಹೇಳಿ. ಅದಕ್ಕೆ ಯಾವ ಥರದ ಚಿಕಿತ್ಸೆ? ಈಗ ಅದಕ್ಕೆ ಚಿಕಿತ್ಸೆ ಅಂತ ಹೇಳಿದ್ರೆ ಈಗ ಆಯುರ್ವೇದದಲ್ಲಿ ನಾನು ಆಗಲೇ ಹೇಳಿದೆ ನಿಮಗೆ, ಈಗ ಮೇಯ್ನ್ ಆಗಿ ಹೊಟ್ಟೆ ಸಮಸ್ಯೆಯಿಂದ ಬರ್ತದೆ ಅಂತ ಹೇಳಿ. ಈಗ ನಾವು ಪೇಷಂಟ್ ಬಂದಾಗ ಹಿಸ್ಟ್ರಿ ಡೀಟೇಲ್ ಆಗಿ ತಗೊಳ್ತೇವೆ ಅಂತ ಹೇಳಿದರೆ ಅವರಲ್ಲಿ ಅಸಿಡಿಟಿ ಇದೆಯಾ, ಬೇರೆ ಏನಾದರೂ ಸಮಸ್ಯೆಗಳಿದೆಯಾ, ಅಥವಾ ಅವರ ದಿನಚರಿಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯಾ, ನಿದ್ದೆ ಮಾಡೋದ್ರಲ್ಲಿ ಇರ್ಬೋದು ಅಥವಾ ಬೇರೆ ಒತ್ತಡದಂತಹ ಚಟುವಟಿಕೆ ಇರ್ಬೋದು ಅಂತ ಒಂದು ಇದನ್ನೆಲ್ಲ ಗಮನಿಸಿ ನಂತರ ಅವರ ಪ್ರಕೃತಿಯನ್ನು ಒಂದು ವಿಚಾರ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಾವು ಔಷಧಿಯನ್ನು ನೀಡ್ತೇವೆ ಅಂತ ಹೇಳಿದರೆ ಮೊದಲನೇದಾಗಿ ಶಮನ ಔಷಧಿಗಳು ಅಂತ ಹೇಳಿದರೆ ಮೆಡಿಸಿನ್ ಟ್ಯಾಬ್ಲೆಟ್. ನೀವು ಹೇಳಿದ ಈಗ ಪೇನ್ ಕಡಿಮೆ ಆಗಲಿಕ್ಕೆ ಅಂತ ಖಂಡಿತವಾಗ್ಲೂ ಆಯುರ್ವೇದದಲ್ಲೂ ಅಂತಹ ಔಷಧಿಗಳಿವೆ. ನಾವಂತ ಹೇಳಿದೆ ಈ ಟ್ಯಾಬ್ಲೆಟ್ಸ್ಗಳು ಕೊಡುವುದಿರ್ಬೋದು, ಕಷಾಯ ಕೊಡುವುದಿರ್ಬೋದು, ಪೇನ್ ಕಡಿಮೆ ಆಗ್ತದೆ ಹಾಗೆ. ಸೊ ಕೆಲವರಿಗೆ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರ್ಬೋದು ಅಥವಾ ಅಷ್ಟೊಂದು ತೀವ್ರವಾಗಿ ಅದು ಒಂದು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ಅವರಿಗೆ ಬರೇ ಶಮನೌಷಧದಲ್ಲಿ ಕೂಡ ಕಡಿಮೆ ಆಗ್ಬಹುದು.
ಅಲ್ಲದವರಿಗೆ ಬೇರೆ ಬೇರೆ ರೀತಿಯಂತಹ ಒಂದು ಚಿಕಿತ್ಸಾ ಕ್ರಮ ಇದೆ. ನಸ್ಯ ಅಂತ ಇದೆ, ಅಂದರೆ ಶಿರೋವಿರೇಚನ ಅಂತ ಹೇಳ್ತೇವೆ. ಮುಖ್ಯವಾಗಿ ಈ ಶಿರೋರೋಗದಲ್ಲಿ ಅಂತ ಹೇಳಿದರೆ ಈ ದೋಷಗಳು ಶಿರಸ್ ಅಂದರೆ ತಲೆಯಲ್ಲಿ ಇರ್ತದೆ, ಅದನ್ನು ನಾವು ಹೊರಗಾಕ್ಲಿಕ್ಕೋಸ್ಕರ ಮಾಡುವಂತಹ ಒಂದು ಚಿಕಿತ್ಸಾ ಕ್ರಮವೇ ನಸ್ಯ. ಅದೇ ರೀತಿ ಬಸ್ತಿ ಚಿಕಿತ್ಸೆ ಇದೆ, ಅಗ್ನಿಕರ್ಮ ಅಂತ ಹೇಳ್ತೇವೆ, ಇದು ಇದೆ. ಅದೇ ರೀತಿ ಶಿರೋಧಾರ, ಇನ್ ಕೇಸ್ ಈಗ ಪೇಷಂಟಲ್ಲಿ ಸ್ಟ್ರೆಸ್ಸೇ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಗಿರ್ತದೆ, ಅವರ ಡೈಲಿ ರುಟೀನೇ ಹೆಕ್ಟಿಕ್ ಆಗಿರ್ತದೆ, ಅವರಿಗೆ ಒಂದು ಸ್ಟ್ರೆಸ್ ಬಂದಾಗ ತಲೆನೋವು ಬರುವಂಥದ್ದು, ಅಂತ ಒಂದು ನೇರ ಸಂಬಂಧ ಇದ್ದಾಗ ಶಿರೋಧಾರ ಕೂಡ ಒಂದು ಚಿಕಿತ್ಸಾ ಕ್ರಮ ಅಂತ ಹೇಳ್ಬೋದು. ಅದೇ ರೀತಿ ಯೋಗಾಸನ ಕೂಡ ಹೇಳಿದ್ದಾರೆ, ಯೋಗಾಸನ ಮಾಡಿದ್ರೆ ಕೂಡ ಒಂದು ರಿಲೀಫ್ ಸಿಗ್ಬೋದು. ಪ್ರಾಣಾಯಾಮ ಮಾಡ್ಬೋದು, ಅನುಲೋಮ ವಿಲೋಮ ಅಂತ ಪ್ರಾಣಾಯಾಮ ಕೇಳಿರ್ತೀರ, ಸೊ ಅದನ್ನು ದಿನನಿತ್ಯ ಮಾಡಿದ್ರೆ, ಮೆಡಿಟೇಷನ್ ಮಾಡಿದ್ರೆ, ಇದೆಲ್ಲ ತುಂಬಾ ಮುಖ್ಯವಾಗಿ ಮಾಡಬೇಕಾದಂಥದ್ದು. ಯಾಕಂತ ಹೇಳಿದ್ರೆ ಸ್ಟ್ರೆಸ್ ಅನ್ನುವಂಥದ್ದು ಬಹಳ ಮುಖ್ಯ ಕಾರಣ. ಯಾಕಂದ್ರೆ ಸ್ಟ್ರೆಸ್ ಈಸ್ ರಿಲೇಟೆಡ್ ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗೆ ಈ ಸೆರೋಟೋನಿನ್ ಇರ್ಬೋದು ಅಥವಾ ಎಂಡೋರ್ಫಿನ್ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದು, ಅಂತ ಎಲ್ಲ ಕಾರಣದಿಂದ ಈ ತಲೆನೋವು ಬರ್ತದೆ. ಈಗ ಇದು ಇಂಥ ಏಜಲ್ಲೇ ಬರ್ತದೆ ಅಂತ ಏನಾದರೂ ಉಂಟಾ? ಖಂಡಿತ. ಈಗ ನಾವು ಮುಂಚೆ ಹೇಳುದಿದ್ರೆ ಒಂದು ಸಾಧಾರಣ ಮಿಡ್ ಏಜಲ್ಲೆಲ್ಲ ಹೆಚ್ಚಾಗಿ ಬರ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ಇವನ್ ಚಿಕ್ಕ ಮಕ್ಕಳಲ್ಲಿ ಈ ಸಮಸ್ಯೆಯನ್ನು ಕಂಡು ಬರ್ಬೋದು. ಈಗ ಸ್ಕೂಲ್ ಗೋಯಿಂಗ್ ಚಿಲ್ಡ್ರನ್ಸಲ್ಲಿ ಸಹ ಇದೆ. ಈಗ ನಾವು 8ರಿಂದ 13 ಅಂತ ಹೇಳೋದಾದ್ರೆ ಒಂದು, ಅಥವಾ 9ರಿಂದ 14 ವಯಸ್ಕರಲ್ಲಿ ಕೂಡ ಈ ತಲೆನೋವು ಬರ್ಬೋದು. ಇದು ಹೆಚ್ಚಾಗಿ ಈಗ ಮಕ್ಕಳಲ್ಲೇ ಯಾಕೆ ಬರ್ತದೆ ಅಂತ ಹೇಳಿದರೆ ಅವರ ಆಹಾರ ಪದ್ಧತಿಗಳು ಅಥವಾ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಏನಿರ್ತದೆ ಅದರಿಂದಾಗಿ ಆಗಿರ್ತದೆ. ಈಗ ತಂದೆ ತಾಯಿಗಳು ಏನು ಮಾಡ್ತಾರೆ ಅಂತ ಹೇಳಿದರೆ ಮಕ್ಕಳು ಕೇಳಿದ್ದನ್ನೆಲ್ಲ ಕೊಟ್ಟು ಬಿಡ್ತಾರೆ. ಈಗ ಆಟ ಸಾಮಾನಿಂದ ಹಿಡಿದು ತಿನ್ನುವುದನ್ನು ಕೂಡ, ಚಿಪ್ಸ್ ಆಗಿರ್ಬೋದು, ಸ್ನ್ಯಾಕ್ಸ್ ಆಗಿರ್ಬೋದು, ಚೈನೀಸ್ ಫುಡ್ ಆಗಿರ್ಬೋದು, ಅಂಥದ್ದು ಏನು ಸಿಕ್ಕಿದ್ರು ಅದು ಏನು ಕೇಳಿದ್ರು ಮಕ್ಕಳಿಗೆ ಅದನ್ನು ಕೊಡ್ತಾರೆ. ಅದರಿಂದ ಏನಾಗ್ತದೆ ಅಂತ ಹೇಳಿದ್ರೆ 1-2 ಸಲ ಕೊಡುವುದು ಅಂತ ಅವ್ರು ತಿನ್ಕೊಂಡಿರ್ತಾರೆ. ಆದರೆ ಈ ಆಹಾರದಲ್ಲಿ ಇರುವಂತ ಮೋನೋಸೋಡಿಯಂ ಗ್ಲುಟಮೈಟ್ ಅಂತ ಇರ್ತದೆ, MSG ಅಂತ ಹೇಳ್ತೇವೆ, ಅದು ಈ ಮುಖ್ಯವಾಗಿ ಚೈನೀಸ್ ಪದಾರ್ಥಗಳಲ್ಲಿ ಇರ್ತದೆ. ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಅಡಿಟಿವ್ಸ್ ಅಂತ ಹೇಳ್ತೇವೆ, ಅಂದ್ರೆ ಆ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗಿರುವ ಕಾರಣ ಸೊ ಅವ್ರಿಗೆ ಅದು ಮತ್ತೆ ಮತ್ತೆ ಬೇಕು ಅಂತ ಅನ್ನಿಸ್ತದೆ. ಸೊ ಇದರಿಂದಾಗಿ ಅವರಿಗೆ ತಲೆನೋವು ಅರ್ಲಿ ಏಜ್ ಅಲ್ಲಿ ಕೂಡ ಕಂಡು ಬರ್ತದೆ. ಅದೇ ರೀತಿ ಮಧ್ಯ ವಯಸ್ಕರಲ್ಲಿ ನಾನು ಆಗಲೇ ಹೇಳಿದೆ ಅದಿರ್ತದೆ. ಇನ್ನೊಂದು ಏನಂತ ಹೇಳಿದೆ, ಮೆನೋಪಾಸ್, ಋತುಸ್ರಾವ ಮುಗಿಯುವಂತಹ ಸಂದರ್ಭದಲ್ಲಿ ಕೂಡ ಇದು ಬರ್ಬೋದು. ಯಾಕಂದ್ರೆ ಹಾರ್ಮೋನಲ್ಲಿ ಇರೋ ಕಾರಣ, ಆದ ಕಾರಣ ನಮಗೆ ಇದೇ ಏಜ್ ಅಂತ ಹೇಳಿಕ್ ಬರೋದಿಲ್ಲ. ಬಟ್ ಹೆಚ್ಚಾಗಿ ಓಲ್ಡ್ ಏಜಲ್ಲಿ ಅಷ್ಟು ಇದು ಕಂಡು ಬರುವುದಿಲ್ಲ, ಮಿಡ್ ಏಜಲ್ಲೇ ಜಾಸ್ತಿ ಇರ್ಬೋದು. ಇದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇರೆ ಬೇರೆ ಥರ ಉಂಟಾ ಒಂದೊಂದು ಏಜಿನವರಿಗೆ ಅಥವಾ ಒಂದೊಂದು ರೀತಿಯವರಿಗೆ ಅಂತ? ಏಜಿನವರಿಗೆ ಟ್ರೀಟ್ಮೆಂಟ್ ಅಂತ ಹೆಚ್ಚು ವ್ಯತ್ಯಾಸ ಬರುವುದಿಲ್ಲ. ಈಗ ಚಿಕ್ಕ ವಯಸ್ಸಲ್ಲಿ ಮಕ್ಕಳಿಗೆ ಅಂತ ಹೇಳಿದರೆ ಅವರಿಗೆ ನಾವು ಆದಷ್ಟು ಮೈಗ್ರೇನ್ ಟ್ರಿಗರ್ಸನ್ನು ಅವಾಯ್ಡ್ ಮಾಡಿ ನಂತರ ಶಮನ ಔಷಧಿಗಳನ್ನು ಕೊಟ್ಟರೆ ಕೂಡ ನಾವು ಈ ರೋಗವನ್ನು ಗುಣಪಡಿಸಬಹುದು. ಅದೇ ರೀತಿ ಈಗ 20 years ಇಂದ ಹೆಡ್ಡೇಕ್ ಇರುವವರು ಇರ್ತಾರೆ, ತಲೆನೋವು 20 ವರ್ಷದಿಂದ ಇದೆ ಅಂತ ಹೇಳಿ ಆಯುರ್ವೇದಕ್ಕೆ ಬರುವವರು ಇರ್ತಾರೆ. ಅಂಥವರಲ್ಲಿ ನಾವು ಡೆಫಿನೆಟ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಬಗ್ಗೆ ಅವ್ರಿಗೆ ತಿಳಿಸಿಕೊಟ್ಟು ನಂತರ ಶಮನ ಔಷಧಿಯ ಜೊತೆಗೆ ನಸ್ಯಕರ್ಮ ಆಗಿರ್ಬೋದು ಅಥವಾ ಬೇರೆ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆಗಳನ್ನು ಅಳವಡಿಸಿಕೊಂಡು ನಾವು ಅವರಿಗೆ ಗುಣಮುಖರಾಗಿಸಬಹುದು ಅಂತ ಹೇಳ್ತೇನೆ. ಸಾಮಾನ್ಯ ಎಷ್ಟು ಸಮಯ ಬೇಕಾಗ್ತದೆ ಇದರ ಟ್ರೀಟ್ಮೆಂಟ್ ಅಂತ ಹೇಳಿದರೆ ಅದು ನಾವೀಗ ನಸ್ಯ ಚಿಕಿತ್ಸೆ ಅಂತ ಹೇಳಿದರೆ ಅದೊಂದು 2 ಸೆಟ್ಟಿಂಗ್ಸ್ ಅಂತ ಮಾಡ್ತೇವೆ. ಫಸ್ಟಿಗೆ ಮಾಡೋದಾದ್ರೆ ಅಂದರೆ ಒಮ್ಮೆ ಮಾಡುವಾಗ 7 ದಿವಸದ ಚಿಕಿತ್ಸೆ, ನಂತರ ಒಂದು 2 ವಾರಗಳ ಗ್ಯಾಪ್ ಕೊಟ್ಟು ಇನ್ನೊಂದು ಸಲ ಚಿಕಿತ್ಸೆ ಮಾಡ್ತೇವೆ. ಮುಖ್ಯವಾಗಿ ಈ ರೋಗಿಗಳಲ್ಲಿ ಚಿಕಿತ್ಸೆಗೆ ಮಾತ್ರ ಅವಲಂಬಿಸಿರಬಾರ್ದು ಅವರು, ಹೊರತಾಗಿ ಅವರು ಮೈಗ್ರೇನ್ ಟ್ರಿಗರ್ಸ್ ಅಂತ ಏನು ಹೇಳ್ತೇವೆ ಅದನ್ನು ಅವರು ಪತ್ತೆ ಹಚ್ಚಬೇಕು. ಯಾಕಂದರೆ ಇದು ಲೈಫ್ ಸ್ಟೈಲ್ ಡಿಸಾರ್ಡರ್ ಆಗಿರ್ತದೆ ಅಂತ ಹೇಳಿದರೆ ಈ ಕಾಯಿಲೆ ಬರಲಿಕ್ಕೆ ಕಾರಣ ಕೂಡ ನೀವೇ, ಈ ಕಾಯಿಲೆವನ್ನು ನೀವು ಹೋಗಲಾಗಿಸಬೇಕಾದ ಕಾರಣ ಕೂಡ ನೀವೇ ಆಗಿರ್ತೀರ. ಯಾಕಂತ ಹೇಳಿದರೆ ಇದರಲ್ಲಿ ಮೈಗ್ರೇನ್ ಟ್ರಿಗರ್ ಅನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಅಂತ ಹೇಳಿದರೆ ಒಬ್ಬರಿಗೆ ಆಗುವಂಥ ಆಹಾರ, ಈಗ ಒಂದು ಆಹಾರ ಒಬ್ಬ ವ್ಯಕ್ತಿಗೆ ಮೈಗ್ರೇನ್ ಉಂಟು ಮಾಡಿಸ್ತದೆ ಅಂತ ಹೇಳಿದರೆ ಅದೇ ಆಹಾರ ಇನ್ನೊಬ್ಬ ವ್ಯಕ್ತಿಗೆ ಏನೂ ಮಾಡಲಿಕ್ಕೆ ಇಲ್ಲ. ಹಾಗಾಗಿ ಆ ವ್ಯಕ್ತಿ ಅಂದರೆ ಆ ರೋಗಿ ಮೈಗ್ರೇನಿಂದ ಬಳಲುವಂತಹ ರೋಗಿ ಯಾವ ಆಹಾರ ಅವರಿಗೆ ಆಗೋದಿಲ್ಲ ಅದನ್ನು ಪತ್ತೆ ಹಚ್ಚಿ ಅದನ್ನು ಅವರು ದಿನನಿತ್ಯದಲ್ಲಿ ಸೇವನೆ ಮಾಡಬಾರದು ಅಂತ ಹೇಳಿದ ಆಯುರ್ವೇದದ ಮೂಲ ಉದ್ದೇಶನೇ ಅದಾಗಿರ್ತದೆ. ಹಿತಾಹಿತಂ ಸುಖಂ ದುಃಖಂ ಆಯುಹು ತಸ್ಯ ಹಿತಾಹಿತಂ ಮಾನಂ ಚ ತಚ್ಚ ಯತ್ರೋಕ್ತಂ ಆಯುರ್ವೇದ ಸ ಉಚ್ಯತೆ ಅಂತ ಹೇಳಿದ್ದಾರೆ ಶಾಸ್ತ್ರದಲ್ಲಿ. ಅಂದರೆ ನಮಗೆ ಹಿತ ಯಾವುದು ಅಹಿತ ಯಾವುದು, ನಮಗೆ ಯಾವುದು ಸುಖ ಕೊಡ್ತದೆ ಯಾವುದು ದುಃಖ ಕೊಡ್ತದೆ ಅನ್ನುವಂಥದ್ದನ್ನು ಗಮನಿಸಿ ಅದಕ್ಕೆ ತಕ್ಕಂತೆ ಪಾಲನೆ ಮಾಡ್ತಾ ಹೋದರೆ ಖಂಡಿತವಾಗಿಯೂ ಈ ಮೈಗ್ರೇನ್ ಅಂತಹ ತಲೆನೋವುಗಳನ್ನು ಕೂಡ ನಾವು ಗುಣಪಡಿಸಬಹುದು ಈ ಔಷಧದ ಜೊತೆಗೆ ಅಂತ ಹೇಳ್ಬೋದು.
ಈಗ ಇದು ವಿತ್ ಆರ ವಿದೌಟ್ ಆರ ಅಂತ ಎರಡು ಶಬ್ದ ಆಗ ಹೇಳಿದ್ರಿ, ಅದು ಎರಡಕ್ಕೂ ಕೂಡ ಒಂದೇ ತರದ ಟ್ರೀಟ್ಮೆಂಟ್ ಹೇಗೆ? ಟ್ರೀಟ್ಮೆಂಟ್ ಅಲ್ಲಿ ಹೆಚ್ಚು ವ್ಯತ್ಯಾಸ ಇರುವುದಿಲ್ಲ, ಯಾಕಂತ ಹೇಳಿದ್ರೆ ಮೂಲ ಕಾರಣ ಒಂದೇ ಆಗಿರ್ತದೆ ಎರಡರಲ್ಲಿ ಕೂಡ. ಆದ ಕಾರಣ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಒಂದೇ ರೀತಿ ಇರ್ತದೆ, ಆದರೆ ಲಕ್ಷಣಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತದೆ ಅಂತ ಹೇಳ್ಬೋದು. ಈಗ ಈ ಕಾಯಿಲೆಗೆ ನೀವು ಔಷಧ ತಗೊಂಡು ಅದು ಕಡಿಮೆ ಆಗಿತ್ತು ಅಂತ ಇಟ್ಕೊಳ್ಳಿ, ನಂತರ ಮುಂದೆ ಇದು ಬರುವಂತಹ ಒಂದು ಚಾನ್ಸಸ್ಗಳು ಉಂಟಾ? ಚಾನ್ಸಸ್ಗಳು ಮೈಗ್ರೇನ್ ಟ್ರಿಗರ್ ಫ್ಯಾಕ್ಟರ್ಸ್ ಅಲ್ಲೇ ಇರ್ತದೆ. ಈಗ ಒಂದೇ ಸಲದಲ್ಲಿ ನಾವು ಟ್ರಿಗರ್ ನಿಮಗೆ ಯಾವುದಂದ್ರೆ ಯಾವ ಆಹಾರ ಅಥವಾ ಯಾವ ವಿಹಾರ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಅವ್ರಿಗೆ ಅಷ್ಟು ಪಕ್ಕ ಗೊತ್ತಾಗೋದಿಲ್ಲ. ಈಗ ಕೆಲವರಿಗೆ ಬಿಸಿಲಿಗೆ ಹೋಗಿ ಬಂದರೆ ತಲೆನೋವು ಸ್ಟಾರ್ಟ್ ಆಗಿರುವಂಥದ್ದು ಇರ್ತದೆ. ಇನ್ನು ಕೆಲವರು ಹೇಳ್ತಾರೆ ನನಗೆ ನಿನ್ನೆ ನಿದ್ದೆ ಸರಿ ಆಗಲಿಲ್ಲ, ಇವತ್ತು ಬೆಳಿಗ್ಗೆ ತಲೆನೋವು ಬಂತು, ನಿನ್ನೆ ಆಹಾರ ಖಾರದ್ದು ತಿಂದೆ, ನಾನ್ ವೆಜ್ ತಿಂದೆ, ಚಿಕನ್ ತಿಂದೆ, ಇವತ್ತು ತಲೆನೋವು ಬಂತು ಅಂತ ಹೇಳುವವರು ಇರ್ತಾರೆ. ಸೊ ಹಾಗಾಗಿ ಅವರು ಅದನ್ನು ಗುರುತುಪಡಿಸಬೇಕು, ಇದು ಯಾವ ಕಾರಣದಿಂದ ಈ ತಲೆನೋವು ಬರ್ತದೆ ಅಂತ ಹೇಳಿ. ಈಗ ಜೆನೆಟಿಕ್ ಫ್ಯಾಕ್ಟರ್ ನಾನು ಹೇಳಿದೆ, ಜೆನೆಟಿಕ್ ಫ್ಯಾಕ್ಟರ್ ಇರುವವರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಮತ್ತು ಹೆಚ್ಚಾಗಿ ಅವರಿಗೆ ಅದು ಬಾಧೆ ಮಾಡ್ತದೆ. ಅಂಥವರಂತೂ ಭಾರೀ ಜಾಗೃತೆಯಿಂದ ಇರಬೇಕು. ಅವರಿಗೆ ಯಾವ ಕಾರಣದಿಂದ ಅದು ಮೈಗ್ರೇನ್ ಟ್ರಿಗರಿಂಗ್ ಫ್ಯಾಕ್ಟರ್ ಇದೆ ನೋಡಿ, ಅದನ್ನು ಫೈಂಡ್ ಔಟ್ ಮಾಡಿ ಅದನ್ನು ಅವಾಯ್ಡ್ ಮಾಡಬೇಕು. ಇಲ್ಲ ಅಂತ ಹೇಳಿ ಆದರೆ ಈಗ ಒಮ್ಮೆ ಕಡಿಮೆ ಆಗಿದ್ದರೆ, ಈಗ ನಾನು ಹೇಳಿದೆ ಸೆರೋಟೋನಿನ್ ಅನ್ನುವಂಥದ್ದು ಇರ್ಬೋದು ಅಥವಾ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಅದು ಈಗ ಆಹಾರ ವಿಹಾರ ತಗೊಳ್ಳುವಾಗ ಅದು ಹೆಚ್ಚಾಗಿ ಮತ್ತೆ ಬರುವಂಥ ಸನ್ನಿವೇಶಗಳು ಇರ್ತದೆ. ಹಾಗಾಗಿ ಅದನ್ನೆಲ್ಲ ಪತ್ತೆ ಹಚ್ಚಿ ಏನಾದರೂ ಅವರು ಮತ್ತೆ ಬಳಕೆ ಮಾಡದಿದ್ರು ಅಂತ ಆದರೆ ಖಂಡಿತವಾಗ್ಲೂ ಮತ್ತೆ ಬರುವಂಥ ಸನ್ನಿವೇಶಗಳು ಇರುವುದಿಲ್ಲ. ಈಗ ಇದು ಆಹಾರದಿಂದ ಬರುವುದರಿಂದಾಗಿ ಇದಕ್ಕೆ ಯಾವುದಾದ್ರೂ ಪಥ್ಯಗಳ ಒಂದು ನೀವು ವಿವರಣೆಯನ್ನು ನೀಡ್ತೀರಾ? ಹೌದು, ಖಂಡಿತ. ಈಗ ಪಥ್ಯ ಅಂತ ಹೇಳುವಾಗ ಮುಖ್ಯವಾಗಿ ನಾವು ಆಹಾರ ಹೋಗುವ ಮುಂಚೆ ನಾನು ನೀರಿನ ಬಗ್ಗೆ ಹೇಳ್ತೇನೆ. ಅಂತ ಹೇಳಿದ್ರೆ ಈಗ ಹೆಚ್ಚಿನವರು ನೀರು ಕುಡಿಯುವುದೇ ತುಂಬಾ ಕಡಿಮೆ ಆಗಿರ್ತದೆ, ಅಂಥವರಲ್ಲಿ ಕೂಡ ಈ ಮೈಗ್ರೇನ್ ಸಮಸ್ಯೆ ಕಂಡು ಬರ್ತದೆ. ಹಾಗಾಗಿ ದಿನನಿತ್ಯದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ 1-2 ಲೋಟದಷ್ಟು ವಾರ್ಮ್ ವಾಟರ್ ಅಂದ್ರೆ ಉಗುರು ಬೆಚ್ಚಗಿನ ನೀರನ್ನು ಕುಡಿತಾ ಬಂದರೆ, ನಂತರ ಆಗಲೇ ಹೇಳಿದೆ ಅಸಿಡಿಟಿ ಆಗುವಂಥ ಆಹಾರಗಳನ್ನು ಆದಷ್ಟು ಅವಾಯ್ಡ್ ಮಾಡಬೇಕು. ಅಂದರೆ ಉಪ್ಪು, ಖಾರ, ಹುಳಿ, ನಂತರ ಕರಿದಂಥ ಪದಾರ್ಥಗಳಿರ್ಬೋದು ಅಂಥದ್ದು, ಅದನ್ನೆಲ್ಲ ಅವಾಯ್ಡ್ ಮಾಡ್ತಾ ಬರಬೇಕು. ನಂತರ ಬೇಯಿಸಿದಂತಹ ಮನೆಯಲ್ಲಿ ಮಾಡಿದಂಥ ಆಹಾರಗಳನ್ನು ಯಾವುದನ್ನು ಬೇಕಾದರೂ ಸೇವಿಸ್ಬೋದು, ಎಂಥ ಸಮಸ್ಯೆ ಇರುವುದಿಲ್ಲ. ಬಟ್ ಮಂದಾಗ್ನಿ ಅಂತ ಹೇಳಿದರೆ ನಮ್ಮಲ್ಲಿ ಜೀರ್ಣಶಕ್ತಿ ಕಡಿಮೆ ಆಗಿದೆ, ಅದನ್ನು ನಾವು ಪತ್ತೆ ಹಚ್ಚಬೇಕಂತ ಹೇಳಿದರೆ ಹಸಿವೆ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಟೈಮ್ ಆಯಿತು ಅಂತ ಹೇಳಿ ಗಂಟೆ ನೋಡಿ ಊಟ ಮಾಡುವಂಥದ್ದು ಅಲ್ಲ. ನಾವು ಹಸಿವೆ ಯಾವಾಗ ಆಯಿತು ಅದಕ್ಕೆ ಅನುಗುಣವಾಗಿ ಊಟವನ್ನು ಸೇವಿಸುವಂಥದ್ದು. ಅದೇ ರೀತಿ ಬೇರೆ ಇದನ್ನು ಹೇಳಿದ್ದಾರೆ, ಬ್ರಾಹ್ಮೆ ಮುಹೂರ್ತ ಮುತ್ತಿಷ್ಟೇತ್ ಸ್ವಸ್ಥ ರಕ್ಷಾರ್ಥಂ ಆಯುಷ್ಯಃ ಅಂತ ಹೇಳಿದೆ ಬೆಳಿಗ್ಗೆ 4:15 ಸಾಧಾರಣ 5:30 ಗಂಟೆ ಒಳಗೆ ಏಳುವಂಥದ್ದು. ಅದರಿಂದ ಸ್ವಸ್ಥವನ್ನು ಅಂದ್ರೆ ನಮ್ಮ ಸ್ವಾಸ್ಥ್ಯವನ್ನು ಆರೋಗ್ಯವನ್ನು ಕಾಪಾಡಿಕೊಳ್ಬೋದು, ಅದರ ಜೊತೆಗೆ ಆಯುಷ್ಯವನ್ನು ಕೂಡ ಹೆಚ್ಚು ಮಾಡಿಸ್ಬೋದು. ಅಂದರೆ ಆ ಹೊತ್ತಲ್ಲಿ ಏಳುವಾಗ ಏನಾಗ್ಬೋದು, ನಮ್ಮ ಹ್ಯಾಪಿ ಹಾರ್ಮೋನ್ಸ್ ಅನ್ನುವಂಥದ್ದು ರಿಲೀಸ್ ಆಗಿರ್ತದೆ, ಫ್ರೆಶ್ನೆಸ್ ಇರ್ತದೆ. ಬೆಳಿಗ್ಗೆ ಏಳುವಾಗ ಮೆಡಿಟೇಷನ್ ಮಾಡ್ತೇವೆ, ಸ್ಟ್ರೆಸ್ ಕಡಿಮೆ ಆಗ್ತದೆ. ದಿವಸದ ಚಟುವಟಿಕೆಗಳಲ್ಲಿ ಅಂದರೆ ತುಂಬ ಗಡಿಬಿಡಿಯಲ್ಲಿ ಶುರು ಮಾಡಬೇಕು ಅಂತ ಏನಿರುವುದಿಲ್ಲ. ಸೊ ಆಯುರ್ವೇದದಲ್ಲಿ ಹೇಳಿರುವಂತಹ ದಿನಚರ್ಯಗಳನ್ನು ಪಾಲನೆ ಮಾಡ್ತಾ ಬಂದರೆ, ಜೊತೆಗೆ ಒಂದು ನಾವು ಅಂದರೆ ಬ್ರಹ್ಮಚರ್ಯ ಅಂತ ಹೇಳಿದೆ ಏನು, ಅಥವಾ ಅಭ್ಯಂಗ ಮಾಡುವಂಥದ್ದು, ಇಂಥ ಎಲ್ಲ ಕ್ರಮಗಳನ್ನು ಅಳವಡಿಸಿ ಬಂದರೆ ಖಂಡಿತವಾಗ್ಲೂ ರೋಗವನ್ನು ನಾವು ಬರದೇ ಇರುವ ಥರ ನೋಡ್ಬೋದು. ಅಂದರೆ ಆಯುರ್ವೇದ ಅನ್ನುವಂಥದ್ದು ಒಂದು ಆರೋಗ್ಯ ಶಾಸ್ತ್ರ ಅಂತಾನೆ ಹೇಳಿರ್ಬೋದು. ಅಂತ ಹೇಳಿದರೆ ಈಗ ಒಬ್ಬ ವ್ಯಕ್ತಿ ಆರೋಗ್ಯವಾಗಿ ಶತಾಯುಷಿಯಾಗಿ ಇರಬೇಕು ಅಂತ ಹೇಳಿ ಆದರೆ ಅವರು ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂಥ ಪದ್ಧತಿಯನ್ನು ಫಾಲೋ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಅವರು ಶತಾಯುಷಿಯಾಗಿ ಆರೋಗ್ಯವಾಗಿ ಯಾವುದೇ ಒಂದು ರೋಗದ ಸಮಸ್ಯೆ ಇಲ್ಲದೆ ಇರಬಹುದು ಅಂತ ಹೇಳಿ. ಈ ತಲೆನೋವು ಅಥವಾ ಮೈಗ್ರೇನ್ ಬಂದು ಇದರಿಂದಾಗಿ ಯಾವುದಾದ್ರೂ ರೋಗಗಳು ಬರುವಂತಹ ಅವಕಾಶಗಳುಂಟಾ? ಖಂಡಿತ. ಈಗ ಎಲ್ಲ ಕಾಯಿಲೆಗಳು ಕೆಲವೊಂದ್ಸಲ ಇಂಟರ್ಲಿಂಕ್ಡ್ ಆಗಿರ್ತದೆ. ಈಗ ಒಬೆಸಿಟಿ ಅಂತ ಹೇಳ್ತೇವೆ, ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ, ಒಬೆಸಿಟಿ ಇರ್ಬೋದು ಅಥವಾ BP ಕಾಯಿಲೆಗಳಿರ್ಬೋದು, ಬೊಜ್ಜುತನ ಅಂತದೆಲ್ಲ. ಸೊ ಆ ಕಾಯಿಲೆಗಳಿಂದ ಮೈಗ್ರೇನ್ ತಲೆನೋವು ಬರುವಂಥ ಚಾನ್ಸಸ್ ಇರ್ತದೆ. ಅದೇ ರೀತಿ ಮೈಗ್ರೇನ್ನಿಂದ ಬೇರೆ ಕಾಯಿಲೆ ಬರುವಂಥ ಸಂದರ್ಭಗಳು ಅಂತ ಹೇಳಿದರೆ ನಾವು ಮಾನಸಿಕ ಖಿನ್ನತೆಗಳು ಅಂತ ಹೇಳ್ಬೋದು, ಹೆಚ್ಚಾಗಿ ಹೇಳೋದು ಅಂತ ಹೇಳಿದರೆ. ಅಂದರೆ ತಲೆನೋವು ಬಂದು ಎಷ್ಟೋ ಜನರಿಗೆ ಸುಸೈಡಲ್ ಥಾಟ್ಸ್ ಬರುವಂಥ ಸನ್ನಿವೇಶಗಳು ಕೇಳಿರ್ತೇವೆ ನಾವು. ಅಂದರೆ ನಾನು ಹೇಳಿದೆ ಈಗ ನೋಡಿ, ಮೈಲ್ಡ್ ಟು ಸಿವಿಯರ್ ಇಂಟೆನ್ಸಿಟಿ, ಸಿವಿಯರ್ ಇಂಟೆನ್ಸಿಟಿ ಇರುವಂತಹ ರೋಗಿಗಳು ಅವರಿಗೆ ದಿನನಿತ್ಯ ಚಟುವಟಿಕೆ ಮಾಡಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಫ್ಲಾಶಸ್ ಆಫ್ ಲೈಟ್ ಬರುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಕಿವಿ ಮೊರೆತ ಇರುವಂಥ ಇಂಥ ಒಂದು ಇದು ಬರೋದ್ರಿಂದ ಅವರಿಗೆ ಮಾನಸಿಕವಾಗಿ ಅವರು ಕುಗ್ತಾರೆ. ಅದರಿಂದ ಡಿಪ್ರೆಷನ್, ಆಂಗ್ಸೈಟಿ ಅಂತಹ ಒಂದು ಕಾಯಿಲೆ ಕೂಡ ಬರ್ಬೋದು. ಜೊತೆಗೆ
ಈಗಾಗಲೇ ಹೇಳಿದ್ದೇನೆ, ಮೈಗ್ರೇನ್ ಸಮಸ್ಯೆ ಬರುವ ಮುಂಚಿತವಾಗಿಯೇ ಅವರಿಗೆ ಈಗಾಗಲೇ ಬೇರೆ ಕಾಯಿಲೆಗಳು ಇರ್ತದೆ. ಹೊಟ್ಟೆ ಸಮಸ್ಯೆ ಇರ್ಬೋದು, ಅಜೀರ್ಣದ್ದಿರ್ಬೋದು, IBS ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಅದಿರ್ಬೋದು, ಅಥವಾ BP ಸಮಸ್ಯೆ ಕೂಡ ಇರ್ಬೋದು, ಅಥವಾ ಬೇರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಈಗಾಗಲೇ ಇರ್ತದೆ ಹೆಚ್ಚಿನವರಲ್ಲಿ. ಒಟ್ಟಾರೆಯಾಗಿ ಹೇಳೋದಿದ್ರೆ ಈ ಮೈಗ್ರೇನಿಗೆ ಅದು ಹೆಚ್ಚಾಗದ ಹಾಗೆ ಬಂದರೆ ಯಾವ ರೀತಿಯಲ್ಲಿ ನಾವು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಮೇನ್ಲಿ ಹೇಳೋದು ಅಂತ ಹೇಳಿದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಅನ್ನು ಮಾಡ್ತಾ ಬರಬೇಕು. ಜೊತೆಗೆ ಅದೇ ನಮ್ಮ ಪ್ರಕೃತಿಗೆ ಅನುಗುಣವಾಗಿ ನಮಗೆ ಅಂತ ಹೇಳಿದ್ರೆ ಕೆಲವು ವ್ಯಕ್ತಿಗಳಲ್ಲಿ ಈಗ ಕೋಪ ಹೆಚ್ಚಾಗಿ ಬರುವಂಥದ್ದು, ಹೆಚ್ಚಾಗಿ ಮೊಡವೆಗಳು ಬರುವಂಥದ್ದು, ರ್ಯಾಷಸ್, ಸ್ವಲ್ಪ ಖಾರ ತಿಂದರೆ ಎಂತಾದರೂ ಅಜೀರ್ಣ ಆಗುವಂಥದ್ದು, ಅಂತಹ ಸಮಸ್ಯೆ ಇರುವಂಥವರು, ಪಿತ್ತದೋಷ ಜಾಸ್ತಿ ಆಗಿರ್ತದೆ ಅಂಥವರಲ್ಲಿ, ಅಂಥವರು ಇನ್ನು ಹೆಚ್ಚು ಆಹಾರದಲ್ಲಿ ಗಮನ ಕೊಡಬೇಕು. ಅದೇ ರೀತಿ ಈಗ IT ಪ್ರೊಫೆಷನಲ್ಸ್ ಅಂತ ಹೇಳ್ತೇವೆ, ಹೆಚ್ಚಾಗಿ ಕಂಪ್ಯೂಟರ್ ಬಳಕೆ ಮಾಡೋರು ಏನು ಮಾಡ್ಬೋದು ಅಂತ ಹೇಳಿದರೆ ಸ್ಕ್ರೀನ್ ಟೈಮನ್ನು ಆದಷ್ಟು ಕಡಿಮೆ ಮಾಡಬೇಕು ಅಂತ ಹೇಳಿದರೆ, ನಾವು ಕೆಲಸ ಮಾಡಬೇಡಿ ರೆಸ್ಟ್ ತಗೊಳ್ಳಿ ಅಂತ ಹೇಳೋದು ಕಷ್ಟ, ಅದನ್ನು ಫಾಲೋ ಮಾಡೋದು ಕೂಡ ಕಷ್ಟ. ಹೊರತಾಗಿ ಅವರು 1 ಗಂಟೆಗೆ ಒಂದು ಸಲ ಆದರೂ, ಒಂದು 20 ಸೆಕೆಂಡ್ಸ್ ಆದರೂ ಅವ್ರು ಎಂತ ಮಾಡ್ಬೋದು, ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು. ಬ್ಲಿಂಕಿಂಗ್ ಎಕ್ಸಸೈಸ್ ಅಂದರೆ ಕಣ್ಣು ಮಿಟಿಕಿಸುವಂಥದ್ದು, ಅದನ್ನು ಫಾಲೋ ಮಾಡುವಂಥದ್ದು. ಅಥವಾ ಆದಷ್ಟು ಈಗ ಅವರ ಆಫೀಸ್ ಅವರ್ಸ್ ಮುಗ್ದ ನಂತರ ಮೊಬೈಲ್ ಬಳಕೆ ಕಡಿಮೆ ಮಾಡುವಂಥದ್ದು. ಅಥವಾ ನಿದ್ದೆ, ಒಂದು ಸಾಧಾರಣ 6 ರಿಂದ 8 ಗಂಟೆ ತನಕ ಕನಿಷ್ಠ ನಿದ್ದೆ ಮಾಡಲೇಬೇಕು. ಸೊ ಅಂಥದ್ದನ್ನಾದರೂ ಅವರು ರೂಢಿ ಮಾಡಿಕೊಂಡು ಬಂದರೆ ಖಂಡಿತವಾಗ್ಲೂ ಮೈಗ್ರೇನ್ ಬರುವಂತಹ ಒಂದು ಸನ್ನಿವೇಶಗಳು ಕಡಿಮೆ ಆಗ್ಬೋದು. ಒಳ್ಳೆಯದು. ಡಾಕ್ಟರ್ ದೀನಾ ಮಂಜು ಶೆಟ್ಟಿ ಅವರೇ, ಮುಖ್ಯವಾಗಿ ಮೈಗ್ರೇನ್ನ ತಲೆನೋವು, ಅದಕ್ಕೆ ಕಾರಣಗಳು, ನಂತರ ಯಾವ ರೀತಿಯಲ್ಲಿ ಒಂದು ಲೈಫ್ ಸ್ಟೈಲ್ನಲ್ಲಿ ಅವರು ವ್ಯತ್ಯಾಸಗಳನ್ನು ಮಾಡಿಕೊಂಡ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನುವ ಮಾಹಿತಿಯನ್ನು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ.